ಈಗ ನಮ್ಮ ಸುಕ್ಕ ಹ್ಯಾಂಗ ಲೈಕ್ ಬಂದಿತ್ತಂದಡಿ ಕಾಂಬ ನೋಡಿ, ಎಷ್ಟು ಚಂದ ಬೆಂದಿತ್ತು ಕಾಣಿ. ಟೇಸ್ಟ್ ಹೆಂಗಿತ್ತು ಅನ್ಕಂತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇವತ್ತು ನಮ್ಮ ಮನೆಗೆ ದೊಡ್ಡ ದೊಡ್ಡ ಚಟ್ಲಿ ತಗೊಬಂದಿರು. ಇವತ್ತು ಅದ್ರ ಸುಕ್ಕ ರೆಸಿಪಿ ನಾವು ಮಾಡಿ ಕಾಂಬ. ಈಗ ಚಟ್ಲಿ ತೋರಿಸ್ತಿದ್ದೀನಿ ನಿಮಗೆ. ಹೆಂಗಿತ್ತು ಕಾಣಿ ಚಟ್ಲಿ, ಒಳ್ಳೆ ಫ್ರೆಶ್ ಚಟ್ಲಿ. ಹ್ಯಾಂಗಿತ್ತು ಕಾಣಿ ಚಟ್ಲಿ. ಈಗ ಅದನ್ನ ಕೊಯ್ಯೋದು ಹೆಂಗೆ ಅಂತೇಳಿ ಸತೆ ತೋರಿಸ್ತೀನಿ ನಾನು. ಈ ಥರ ಒಚ್ಚಿಕ್ಕದ್ರ ಓಡನ್ನೆಲ್ಲ. ಸಮ ಕಂಡ್ಕಣಿ ಗೊತ್ತಿಲ್ದಿದ್ದಾರ. ಈಗ ಎಲ್ಲ ಕೊಯ್ದು ತಟ್ಟಿಗೆ ಹಾಯ್ಕೊಂಡಿತ್ತು. ಅದನ್ನೊಂದು ಸಲ ಚಂದ ಮಾಡಿ ತೊಳ್ಕೊಂಡು ನಮ್ಮ ರೆಸಿಪಿಯನ್ನು ಮಾಡುವ. ಸುಕ್ಕ ಮಾಡೋಕ್ಕೆ ಎಂತೆಲ್ಲ ಸಾಮಾನು ಬೇಕಂದರೆ, ಒಂದು ದೊಡ್ಡ ನೀರುಳ್ಳಿ, ಒಂದು ಸ್ವಲ್ಪ ಹುಣಸೆ ಹಣ್ಣು, ಒಂದು 5-6 ಎಸಳು ಬೆಳ್ಳುಳ್ಳಿ, ಒಂದು 15 ಒಣಮೆಣಸು, 2 ಸ್ಪೂನ್ ಕಾಳು ಮೆಣಸು, 2 ಸ್ಪೂನ್ ಕೊತ್ತಂಬರಿ, ಅರ್ಧ ಸ್ಪೂನ್ ಜೀರಿಗೆ ಮತ್ತು ಅರ್ಧ ಸ್ಪೂನ್ ಮೆತ್ತಿ. ಒಗ್ಗರಣೆಗೆ ಎಂತೆಲ್ಲ ಬೇಕಂದರೆ, 1 ಟೊಮೆಟೊ, 1 ಸಣ್ಣ ಈರುಳ್ಳಿ, 1 ಹಸಿಮೆಣಸು, ಚೂರು ಅರಿಶಿನ ಮತ್ತು ಕರಿಬೇವಿನ ಸೊಪ್ಪು. ಇದ್ರ ಜೊತೆಗೆ 1 ಕಪ್ ತೆಂಗಿನಕಾಯಿ ಬೇಕು. ಅಂತಕಂದ್ರೆ ಇದನ್ನ ಸ್ವಲ್ಪ ಫ್ರೈ ಮಾಡಿ ಇಟ್ಕಂಡ್ಕ ಪಲ್ಯ ಮಾಡೋತಿ ಹಾಕೋಕೆ ಬೇಕು. ಈಗ ಗ್ಯಾಸ್ ಆನ್ ಮಾಡ್ಕೊಂಡು ಬಾಣಲಿ ಇಟ್ಟು ಅದಕ್ಕೆ ಚೂರು ಎಣ್ಣೆ ಹಾಕಂಬ. ಎಣ್ಣೆ ಸ್ವಲ್ಪ ಬಿಸಿ ಆಯ್ಲಿ. ಈಗ ಮಸಾಲೆ ಐಟಮ್ನೆಲ್ಲ ಹುರ್ಕಂಬ. ಫಸ್ಟಿಗೆ ಮೆಣಸು ಹಾಕಂಬ, ಸ್ವಲ್ಪ ಫ್ರೈ ಮಾಡುವ. ಈಗ ಎಲ್ಲ ಸಾಮಾನನ್ನ ಹುರ್ಕಂಬ. ಕಾಣಿ ಚೂರು ಹುರ್ಕಂಬ. ತೆಗೋಯಿ ಹೊರದೆಲ್ಲ ಮಿಕ್ಸಿ ಹಾಕೊಂಡಿದೆ. ಈಗ ನೀರು ಹಾಕ್ದೆ ಇದನ್ನ ಹೊಡಿ ಮಾಡ್ಕೊಂಬ. ಇಷ್ಟು ತರಿಯಾಗಿ ಹೊಡಿ ಮಾಡ್ಕೊಂಡಿತ್ತ. ಚಟ್ಲಿಗೆ ಚೂರು ಅರಿಶಿನ ಹಾಕಿ ನೆನೆಸಿ ಬೆಚ್ಕೊಂಡಿತ್ತು. ಈಗ ಗ್ಯಾಸ್ ಆನ್ ಮಾಡ್ಕೊಂಡು ಬಾಣಲಿ ಇಟ್ಟು ಅದಕ್ಕೆ ಚೂರು ಎಣ್ಣೆ ಹಾಕಂಬ. ಎಣ್ಣೆ ಸ್ವಲ್ಪ ಬಿಸಿ ಆಯ್ಲಿ. ಈಗ ಈರುಳ್ಳಿ ಹಾಕಂಬ. ಈರುಳ್ಳಿ ಚೂರು ಫ್ರೈ ಆಯ್ಲಿ. ಈಗ ಹಸಿಮೆಣಸು ಹಾಕಂಬ. ಚೂರು ಫ್ರೈ ಆಯ್ಲಿ. ಈಗ ಇದಕ್ಕೆ ಟೊಮೆಟೊ ಹಾಕಂಬ. ಟೊಮೆಟೊನು ಚೂರು ಫ್ರೈ ಆಯ್ಲಿ. ಈಗ ಕರಿಬೇವು ಹಾಕಂಬ. ಸ್ವಲ್ಪ ಫ್ರೈ ಆಯ್ಲಿ. ಈಗ ಅದು ಬೆಂತ ಅದಕ್ಕೆ ಈಗ ಚೂರು ಅರಿಶಿನ ಹಾಕಂಬ. ಮಿಕ್ಸ್ ಮಾಡುವ. ಈಗ ಇದಕ್ಕೆ ಚಟ್ಲಿನ ಹಾಕಂಬ. ಸ್ವಲ್ಪ ಮಿಕ್ಸ್ ಮಾಡುವ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಂಬ.
ಈಗ ಚಟ್ಲಿ ಚೂರು ಬೆಂದಿತ್ತು, ಅದಕ್ಕೆ ಹೊಡಿ ಮಾಡ್ಕೊಂಡದ್ದು ಮಸಾಲೆ ಹಾಕಂಬ. ಮಿಕ್ಸ್ ಮಾಡುವ. ಚೆನ್ನಾಗಿ ಮಿಕ್ಸ್ ಆಗಲಿ. ಈಗ ಇದಕ್ಕೆ ಹುಣಸೆಹಣ್ಣಿನ ರಸ ಹಾಕಂಬ. ಮಿಕ್ಸ್ ಮಾಡು. ಈಗ ಚಟ್ಲಿ ಈಗ ಲೈಕ್ ಬೆಂದಿತ್ತು, ಅದಕ್ಕೆ ಫ್ರೈ ಮಾಡದ್ದು ಕಾಯಿ ಹಾಕಂಬ. ಮಿಕ್ಸ್ ಮಾಡು. ಈಗ ಅದನ್ನ ಚೆನ್ನಾಗಿ ಮಿಕ್ಸ್ ಆಗಲಿ. ಈಗ ನಮ್ಮ ಚಟ್ಲಿ ಸುಕ್ಕ ರೆಡಿ ಆಯ್ತು. ಅದನ್ನೀಗ ತೆಗೆದು ಒಂದು ಪ್ಲೇಟಿಗೆ ಹಾಕಂಬ. ಲೈಕ್ ಹೊಗೆ ಬತ್ತಿತ್ತು ಕಾಣಿ. ಈಗ ನಮ್ಮ ಸುಕ್ಕನ ಚಂದ ಮಾಡೋಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕುವ. ಈಗ ನಮ್ಮ ಸುಕ್ಕ ಹ್ಯಾಂಗೆ ಲೈಕ್ ಬಂದಿತ್ತಂದಡಿ ಕಾಂಬ ನೋಡಿ, ಎಷ್ಟು ಚಂದ ಬೆಂದಿತ್ತು ಕಾಣಿ. ಟೇಸ್ಟ್ ಹೆಂಗಿತ್ತು ಕಾಂತೆ. ಸೂಪರ್ ಬಂದಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.